ಸ್ವಗ್ರಾಮ ಸಿದ್ದರಾಮನ ಹುಂಡಿಯಲ್ಲಿ ಸಿಎಂ ಸಿದ್ದರಾಮಯ್ಯ ಮತದಾನವನ್ನ ಮಾಡಿದ್ದಾರೆ. ಪುತ್ರ ಯತೀಂದ್ರ ಜೊತೆ ಆಗಮಿಸಿ ಮತವನ್ನ ಚಲಾಯಿಸಿದ್ದಾರೆ ಸಿಎಂ. ಕರ್ನಾಟಕದ ಪಬ್ಲಿಕ್ ಶಾಲೆಯ ಮತಗಟ್ಟೆ ಸಂಖ್ಯೆ 85ರಲ್ಲಿ ಮತದಾನವನ್ನ ಮಾಡಲಾಗಿದೆ. ಚಾಮರಾಜನಗರ ಲೋಕಸಭಾ ಕ್ಷೇತ್ರದ ಸಿದ್ದರಾಮನ ಹುಂಡಿ ಮೈಸೂರು ಚಾಮರಾಜನಗರ ಗೆಲ್ತೀವಿ ಅಂತ ಇದೇ ಸಂದರ್ಭದಲ್ಲಿ ಸಿಎಂ ವಿಶ್ವಾಸವನ್ನ ವ್ಯಕ್ತಪಡಿಸಿದ್ದಾರೆ. ಮತದಾನದ ನಂತರ ಮಾತನಾಡಿದ್ದಾರೆ. ಆ ಸಂದರ್ಭದಲ್ಲಿ ಮೈಸೂರು ಮತ್ತು ಚಾಮರಾಜನಗರ ಎರಡು ಗೆಲ್ತೀವಿ ಅನ್ನುವಂತ ವಿಶ್ವಾಸದ ಮಾತುಗಳನ್ನು ಸಿಎಂ ಮಾಡಿದ್ದಾರೆ. ಸಿಎಂ ಬರ್ತಾ ಇದ್ದ ಹಾಗೆ ಅವರ ಅಭಿಮಾನಿಗಳು, ಬೆಂಬಲಿಗರು, ಕಾರ್ಯಕರ್ತರು ಜೈಕಾರವನ್ನ ಹಾಕಿ ಅವರನ್ನ ವೆಲ್ಕಮ್ ಮಾಡಿಕೊಂಡ್ರು. ಅದಾದ ನಂತರ ಸಿಎಂ ಮತವನ್ನ ಚಲಾಯಿಸಿದ್ರು. ಸಿಎಂಗೆ ಅವರ ಪುತ್ರ ಯತೀಂದ್ರ ಸಿದ್ದರಾಮಯ್ಯ ಕೂಡ ಸಾಥ್ ನೀಡಿದ್ದಾರೆ. ಚಾಮರಾಜನಗರ ಲೋಕಸಭಾ ಕ್ಷೇತ್ರದ ಸಿದ್ದರಾಮನ ಹುಂಡಿಯಲ್ಲಿ ಮತ ಚಲಾವಣೆಯನ್ನ ಮಾಡಿದ್ದಾರೆ ಸಿಎಂ ಸಿದ್ದರಾಮಯ್ಯ. ಹಿಂದೆ ಬಂದ್ರೆ ನಮಗೂ ಸಿಗುತ್ತೆ. ಹಿಂದೆ ಬನ್ನಿ. ಚಂದ್ರವ್ರು ಯಾಕೆ ಹಿಂಗ್ ಮಾಡ್ತಿದ್ದಾರೆ? ಕಾಂಗ್ರೆಸ್ ಪಕ್ಷಕ್ಕೆ ಈ ಸಾರಿ ಆಶೀರ್ವಾದ ಮಾಡ್ತಾರೆ. ಕಳೆದ ವಿಧಾನಸಭಾ ಚುನಾವಣೆಗೂ ಕೂಡ ಆಶೀರ್ವಾದ ಮಾಡಿದ್ರು, ಈಗಲೂ ಆಶೀರ್ವಾದ ಮಾಡ್ತಾರೆ. ರಾಜ್ಯದ ಎರಡನೇ ಫೇಸ್ ಹೇಗಿದೆ ಸರ್? ಅದು ಚೆನ್ನಾಗಿದೆ. ಈಗ ನಿನ್ನೆ ಮತ್ತು ಮೊನ್ನೆ ಎರಡನೇ ಫೇಸ್ ಚುನಾವಣೆಗಳ ಪ್ರಚಾರ ಮಾಡಿ ಬೀದರ್ನಲ್ಲಿ ಪ್ರಚಾರ ಮಾಡಿದ್ರು. ಎರಡೂ ಕಡೆ ಚೆನ್ನಾಗಿದೆ. ಬೀದರ್ ಗೆಲ್ತೀವಿ, ಗುಲ್ಬರ್ಗನೂ ಕೂಡ ಗೆಲ್ತೀವಿ. ಫಸ್ಟ್ ಫೇಸ್ ಅಲ್ಲಿ 14 ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ ಎಷ್ಟನ್ನು ಗೆಲ್ಲುತ್ತೆ? ಈಗ ಕರೆಕ್ಟಾಗಿ ಹೇಳಕ್ಕಾಗೋದಿಲ್ಲ. ಬಿಕಾಸ್ ಇದು ವೋಟಿಂಗು ಗುಪ್ತ ಮತದಾನ ಆದ್ರಿಂದ ಕರೆಕ್ಟಾಗಿ ಹೇಳಕ್ಕಾಗಲ್ಲ. ಬಟ್ ಮೆಜಾರಿಟಿ ಗೆಲ್ತೀವಿ. ಚಾಮರಾಜನಗರ ಮೈಸೂರು ಹೇಗಿದೆ ಸರ್? ಎರಡೂ ಗೆಲ್ತೀವಿ. ಚಾಮರಾಜನಗರ ಗೆಲ್ತೀವಿ, ಮೈಸೂರು ನಾಳೆ ಮತ್ತೆ ಮೋದಿ ಪ್ರಚಾರಕ್ಕೆ ಬರ್ತಾ ಇದ್ದಾರೆ ಸರ್. ಬರ್ಲಿ, ಪಾಪ ಅವ್ರು ಮಾಡಬೇಡಿ ಅಂತ ಯಾರು ಹೇಳ್ತಾರೆ? ನರೇಂದ್ರ ಮೋದಿ ಅವರು ಆದ್ರೆ ನರೇಂದ್ರ ಮೋದಿ ಅವರದ್ದು ಕಳೆದ 3 ದಿನಗಳ ಭಾಷಣ ನಿಮ್ಗೆ ಏನ್ ಅನಿಸ್ತಾ ಇದೆ ಸರ್? ಹತಾಶೆಯಿಂದ ಮಾಡಿದಂತ ಭಾಷಣ ಅಂತ ಅನ್ಸುತ್ತೆ. ಅವರು ಈ ದೇಶದ ಪ್ರಧಾನಮಂತ್ರಿಯಾಗಿ ಮಾಡಿರ್ತಕ್ಕಂಥ ಭಾಷಣ ಅಲ್ಲ. ಅವರು ಪ್ರಧಾನಮಂತ್ರಿಯಾಗಿ ಭಾಷಣ ಮಾಡ್ತಕ್ಕಂಥದ್ದು ಸಂವಿಧಾನಕ್ಕೆ ವಿರುದ್ಧವಾಗಿ ಮಾಡಿರ್ತಕ್ಕಂಥ ಭಾಷಣ. ಹಾಗಾಗಿ ಅವರು ಬಹುಶಃ ಹತಾಶರಾಗಿದ್ದಾರೆ ಅಂತ ಅನ್ಸುತ್ತೆ. ಸೋಲ್ತೀವಿ ಅಂತಕ್ಕಂಥ ಭಯ ಇರಬೇಕು. ಮೊದಲನೇ ಫೇಸ್ನಲ್ಲಿ ಏನು 102 ಸೀಟ್ಗಳಿಗೆ ಚುನಾವಣೆ ನಡೆದಿದೆ. ಅದರಲ್ಲಿ ಹೆಚ್ಚು ಸ್ಥಾನಗಳನ್ನು NDA ಮತ್ತು ಅದರ ಮಿತ್ರ ಪಕ್ಷಗಳು ಗೆಲ್ತವೆ. ಸರ್, ಎಲೆಕ್ಷನ್ ಕಮಿಷನ್ ಇಷ್ಟೆಲ್ಲ ಆದ್ರೂ ಎಲೆಕ್ಷನ್ ಕಮಿಷನ್ ಯಾಕೆ ಸರ್ ಆಕ್ಷನ್ ತಗೊಳ್ತಾ ಇಲ್ಲ? ಒಂದು ಧರ್ಮದ ವಿರುದ್ಧ ಎಲೆಕ್ಷನ್ ಕಮಿಷನ್ಗೆ ನಾವು ಕಂಪ್ಲೇಂಟ್ ಅನ್ನು ಕೊಟ್ಟಿದ್ದೀವಿ. ಎಲೆಕ್ಷನ್ ಕಮಿಷನ್ ನಾವು ಕಾನೂನು ರೀತಿಯ ಪರಿಶೀಲನೆ ಮಾಡಿ ಕ್ರಮ ತಗೋತೀವಿ ಅಂತ ಹೇಳಿದ್ದಾರೆ. ತಗೋಬೇಕು ನನ್ನ ಪ್ರಕಾರ. ಅಟ್ಲೀಸ್ಟ್ ಅದು ಸ್ಟಾಪ್ ಮಾಡಬಹುದಲ್ಲ ಸರ್ ಆ ತರದ ಭಾಷಣ? ಅದೇನೆ ಮಾಡಿ ಅಂತ ಹೇಳಿದ್ವಿ. ಅವರು ಕಾನೂನು ರೀತಿಯ ಕ್ರಮ ತಗೋತೀವಿ ಅಂತ ಹೇಳಿದ್ದಾರೆ, ಇನ್ನೂ ತಗೊಂಡಿಲ್ಲ. ಸರ್, ಇದು ಮಾಂಗಲ್ಯ ಅದು ಎಮೋಷನಲ್ ಅಥವಾ ಪ್ರಚೋದನೆ ಮಾಡ್ತಾ ಇರೋದು ಸರ್? ಪ್ರಚೋದನೆ ಭಾಷಣ. ಮಾಂಗಲ್ಯ ಉಳಿಯೋದಿಲ್ಲ ಅಂತ ಮಾಡೋದು ಇದೆಯಲ್ಲ. ಆಮೇಲೆ ಮುಸಲ್ಮಾನರಿಗೆ ಹಿಂದುಳಿದವರು ಕೊಡ್ತಕ್ಕಂಥ ಮೀಸಲಾತಿಯನ್ನು ಕಿತ್ತು ಅವರು ಕೊಟ್ಬಿಡ್ತೀವಿ ಅಂತ ಹೇಳೋದಿಲ್ಲ. ಅವೆರಡೂ ಕೂಡ RSS ಭಾಷಣಗಳು. ಅದು RSSನ ಗುಪ್ತ ಅಜೆಂಡಾ ಏನಿದೆ ಅದನ್ನ ನರೇಂದ್ರ ಮೋದಿಯವರು ಹೇಳಿದ್ದಾರೆ. ಅದು ಕಾನ್ಸ್ಟಿಟ್ಯೂಷನ್ಗೆ ವಿರುದ್ಧವಾಗಿರ್ತಕ್ಕಂಥ ಜಾಹೀರಾತುಗಳು. ನಿಮ್ ಜಾಹೀರಾತು ವಿರುದ್ಧ ಬಿಜೆಪಿ ಕೊಟ್ಟಂತ ಜಾಹೀರಾತುಗಳು ಎಲ್ಲ ಹೇಳಿದ್ದಾರೆ. ನೀವೇನ್ ಹೇಳಿದಿರಿ ಅದು ಉಲ್ಟಾ ಹೇಳಿದ್ದಾರೆ. ನಮಗೆ ಟ್ಯಾಕ್ಸ್ ನಾವು ಕೊಡ್ತಾ ಇದೀವಿ ಇದೆಲ್ಲ ಅಂತ. ಎಲ್ಲ ಸುಳ್ಳುಗಳು. ಟ್ಯಾಕ್ಸ್ ಕೊಟ್ಟಿದ್ರೆ ನಾವ್ ಯಾಕೆ ಕೇಳ್ತಾ ಇತ್ತು?
ಚಂದ್ರ ಅವ್ರು ಯಾಕೆ ಹಿಂಗ್ ಮಾಡ್ತಿದ್ದಾರೆ ಚಂದ್ರ ಅವ್ರು ಯಾಕೆ ಹಿಂಗ್ ಮಾಡ್ತಿದ್ದಾರೆ ಚಂದ್ರ ಅವ್ರು ಯಾಕೆ ಹಿಂಗ್